ನೀವು 14 ವರ್ಷಕ್ಕೆ ಮದುವೆ ಆಗಿದ್ರೆ ಅಂದ್ರೆ ಒಂದು 20 ವರ್ಷ ಆಗಿರ್ಬೋದು ಅಷ್ಟೇ. ಸೊ ಯಾಕಂದ್ರೆ ಅಷ್ಟು ಚಿಕ್ಕ ಏಜ್ ಅಲ್ಲಿ ಗಂಡನ ಕಳ್ಕೊಂಡು ಆಗಿನ ಪರಿಸ್ಥಿತಿ ಹೇಗಿತ್ತು ಮೇಡಮ್ ನಿಮ್ದು? ಯಾಕಂದ್ರೆ ಆ ಟೈಮಲ್ಲಿ ಮದುವೆ ಆಗ್ಬೋದಿತ್ತು ಬೇರೆ, ಯಾಕಂದ್ರೆ 20 ವರ್ಷ ಅಂದ್ರೆ ಮದುವೆ ಏಜ್ ಆಗುತ್ತೆ. ಮದ್ವೆ ಏಜು, ಬಟ್ ನನ್ನ ಮೈಂಡಲ್ಲಿ ಯಾವತ್ತೂ ಅದು ಬರ್ಲಿಲ್ಲ. ಫುಟ್ಪಾತಲ್ಲಿ ಅಲ್ಲಿ ಸತ್ತೋದ್ರು, ಬಾಡಿನಲ್ಲಿ ಮಲಗಿಸಿದೀವಿ ಮನೆಯಲ್ಲಿ ಬಾಗ್ಲಲ್ಲಿ. ಅವತ್ತು ಯಾರು ನೀರು ಕೇಳದೆ, ಯಾರು ನೀರು ಕೊಡ್ಲಿಲ್ಲ, ಕುಡಿಯೋಕ್ಕೂ ನೀರು ಕೊಡ್ಲಿಲ್ಲ. ಅರ್ಧ ಗಂಟೆ ಆದ್ಮೇಲೆ ತಗೊಂಬಂದು ಹಿಂಗೆ ಕೊಟ್ಟು ಸತ್ತಿದ್ದೀನ. ಅವಾಗಲೇ ನನ್ನ ಜೀವನ ಹೊರಟೋಗ್ಬಿಟ್ಟಿತ್ತು. ನನ್ನ ಮಗ ಪಟಾಕಿ ಹೊಡಿತಾ ಇದ್ದ, ಅವ್ರ ಅಪ್ಪ ಮಲಗಿದ್ರೆ ಪಟಾಕಿ ಅಮ್ಮ ಬಾ ಅಮ್ಮ ಬಾ ಅಮ್ಮ, ಅವ್ರಿಗೆ ಗೊತ್ತಿಲ್ಲ, ಮಗನ್ ಗೊತ್ತಾಗ್ತಿಲ್ಲ. 4 ವರ್ಷ ಹಿಂಗ ಹಿಡ್ಕೊಂಡು ಹಿಂಗೆ ಬಾ ಅಮ್ಮ ನಾನು ಪಟಾಕಿ ಹೊಡಿತೀನಿ. 3 ವರ್ಷನಾ 4 ವರ್ಷ? 4 ವರ್ಷ. ಅಪ್ಪ ಪಟಾಕಿ ತಗೊಟ್ಟಿದ್ದೆ ಬಾ ಅಮ್ಮ ಅಂದ್ಬಿಟ್ಟು ಎಳ್ದಾಡೋನು ಹೊಡಿತಾ ಇದ್ದ ಅಲ್ಲೇ, ಅವನಿಗೇನು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಗೆ ಗಂಡ ಇಲ್ಲ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದಾದ್ಮೇಲೆ ಕರ್ಕೊಂಡೋಗಿ ಅಂದ್ರು, ಕರ್ಕೊಂಡೋಗಿ ಅಂದ್ರು. ತಕ್ಷಣ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೋಗಲ್ಲ ಸ್ಮಶಾನಕ್ಕೆ, ನಮ್ಮ ಮನೇಲಿ ಹೋಗಲ್ಲ ಯಾರು. ಎಲ್ಲ ಆಯ್ತು, ತಗೊಂಡೋಗ್ಬೇಕಾರೆ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಅಂದ್ರು. ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಮಾವ ಎಲ್ಲ ಇದ್ರು. ಎಲ್ಲಿ ಕರ್ಕೊಂಡೋಗೋಣ ಅಂದ್ರೆ, ಕರ್ಕೊಂಡೋಗಿ ನಿಮ್ಮ ಮನೆ ವಸ್ತು ನೀವು ಕರ್ಕೊಂಡೋಗಿ, ನಮ್ಮ ಮನೆ ವಸ್ತು ಹೊಟ್ಟೋಯ್ತು ಕರ್ಕೊಂಡೋಗಿ. ಅತ್ತೆ ಮಾವ ದೇವ್ರಂತವ್ರು, ಗಂಡ ಅತ್ತೆ ಮಾವ ದೇವ್ರಂತವ್ರು. ಇನ್ನೊಂದು ಅಷ್ಟು ಜನ ಹೇಳ್ಕೊಡೋರಿದ್ರು, ಅವತ್ತಿನ ದಿನ ಹೇಳ್ಕೊಡೋರಿದ್ರು. ಅವ್ರ ಮಾತು ಅವ್ರು ಕೇಳಲೇಬೇಕಿತ್ತು ಪರಿಸ್ಥಿತಿ. ಕರ್ಕೊಂಡೋಗಿ ಅಂದಾಗ ಕರ್ಕೊಂಡು ಬಂದರು, ನನ್ನನ್ನು ನನ್ನ ಮಗನ್ನು ಕರ್ಕೊಂಡು ಬಂದರು ಮೈಸೂರಿಗೆ. 2 ಗಂಟೆ ರಾತ್ರಿ ಸ್ನಾನ ಮಾಡಿಸ್ದಾಗ ನನ್ನ ಮಗ ನಾನು ಎಲ್ಲ, ಅವಾಗ ಸ್ನಾನ ಮಾಡಿದಾಗ 2 ಗಂಟೆ ರಾತ್ರಿ ಮುಗ್ದೋಯ್ತು ಸರ್ ಅವತ್ತು ಜೀವನ. ಹುಟ್ಟು ಬಟ್ಟೆಯಲ್ಲಿ ಒಂದು ಹೆಣ್ಮಗಳು ಗಂಡನ ಕಳ್ಕೊಂಡು, ಸಣ್ಣ ಮಗುನ ಕರ್ಕೊಂಡು, ಜೀವನನೇ ಕಳ್ಕೊಂಡು ಫುಟ್ಪಾತಲ್ಲಿ ನಿಂತ್ಕೊಂಡಂತ ದಿನ. ಆದ್ರೆ ಅವತ್ತನೇ ಕಳಿಸ್ಬಿಟ್ರ ಅಂದ್ರೆ ಆ ಕ್ಷಣನೇ, ಅವತ್ತೇ ಅಲ್ಲ ಆ ಕ್ಷಣ. ಅಂತ್ಯ ಸಂಸ್ಕಾರ ಮಾಡೋದಾಗ್ಲಿ ಅದು ಎಂತ ಸಂಬಂಧ ಮೇಡಮ್? ಈಗ ಆಕ್ಚುಲಿ ಯೂಶಲಿ ಅಂತ ಕಷ್ಟದಲ್ಲಿ ನಿಮ್ಮನ್ನು ಇನ್ನೂ ಸಮಾಧಾನ ಪಡಿಸ್ಬೇಕು, ನಿಮ್ಗೆ ಸ್ವಲ್ಪ ಸಾಂತ್ವನ ಹೇಳ್ಬೇಕು, ಆ ಕೆಲಸ ಮಾಡ್ಬೇಕಾಗಿರೋದು ಅವ್ರ ಕೆಲಸ. ಆಕ್ಚುಲಿ ನನ್ನ ಹಣೆ ಬರ. ಮೈಸೂರಿಗೆ ಬರ್ತೀನಿ, ಅಲ್ಲೊಂದು ಸ್ವಲ್ಪ ದಿವಸ ಇರ್ತೀನಿ, ಆಮೇಲೆ ಒಂದು ದಿವಸ ಇದೆಲ್ಲ ಕಾರ್ಯ ಆಗುತ್ತೆ, ಎಲ್ಲ ಮಾಡ್ತಾರೆ. ಅದು ಚಿಕ್ಕಮಂಗ್ಳೂರಲ್ಲೇ ಮಾಡ್ತಾರೆ, ಅದು ಆಂಜನೇಯ ಜ್ಯುವೆಲರ್ಸಲ್ಲಿ ಮಾಡ್ತಾರೆ. ಒಂದು ಕಡೆ ಗಂಡನ ಮನೆಯಲ್ಲಿ ಮಾಡ್ತಾ ಇದ್ದಾರೆ, ಅವ್ರು ಯಾರೂ ನನ್ನನ್ನು ಕರೆದಿಲ್ಲ. ಅದು ಆಂಜನೇಯ ಜ್ಯುವೆಲರ್ಸ್ ಅವರಲ್ಲಿ ಮಾಡಿಸ್ತಾ ಇದ್ದಾರೆ, ಎಲ್ಲನೂ ಅವರೇ ಮಾಡಿಸಿದ್ದು. ಒಂದು ಕಡೆ ನಾವು ಆಂಜನೇಯ ಜ್ಯುವೆಲರ್ಸ್ ತೋಟದಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲೂ ತಿಥಿ ಮಾಡ್ತಾ ಇದ್ದಾರೆ, ಅಲ್ಲೂ ತಿಥಿ ಮಾಡ್ತಾ ಇದ್ದಾರೆ. ಯಾರೂ ನಮ್ಮನ್ನು ಕರೀಲಿಲ್ಲ, ಯಾರೂ ಮಾತಾಡಿಸಿಲ್ಲ, ಏನೂ ಇಲ್ಲ. ಎಲ್ಲ ಆಗುತ್ತೆ ಕಾರ್ಯ ಎಲ್ಲ. ನನ್ನ ಮಗನ್ನ ಕರ್ಕೊಂಡು ಸಾಯೋದಕ್ಕೆ ಅಂತಾನೆ ಹೋಗ್ತೀನಿ. ಅಲ್ಲಿ ಕೆರೆ ಇರುತ್ತೆ, ಹೋಗಿ ಇಬ್ರು ಬೀಳೋಣ ಅಂತ ಹೋಗ್ತೀವಿ. ಅವ್ನು ತಳ್ಳಕ್ ಹೋದ್ರೆ ಅಮ್ಮ ಚಳಿ ಆಗುತ್ತೆ, ಬಾ ಬೇಡ ಹೋಗೋಣ, ಮಾವನ ಮನೆಗೆ ಹೋಗೋಣ ಬಾ, ಅಮ್ಮ ಚಳಿ ಆಗುತ್ತಮ್ಮ ಬೇಡ ಅಂತಾನೆ. 2 ಸಲನೂ ತಳ್ಳಕ್ ಹೋಗ್ತೀನಿ, ಹಿಂಗ್ ಬಟ್ಟೆ ಹಿಡ್ಕೊಂಡು ಹಿಂಗ್ ಎಳಿತಾನೆ. ಮತ್ತೆ ಕರ್ಕೊಂಡು ಬರ್ತೀನಿ. ಇಡೀ ರಾತ್ರಿ ಮರದ ಕೆಳಗಡೆ ನನ್ನ ಸೀರೆನ ಬಿಚ್ಚಿಬಿಟ್ಟು ಅವನಿಗೆ ಹೊಚ್ಚಿ ಮಲಗಿಸಿ, ಮತ್ತೆ ಅದೇ ಸೀರೆನ ಬೆಳಗ್ಗೆ 4 ಗಂಟೆಗೆ ಎದ್ದು ಅದೇ ಸೀರೆ ನಾನು ಉಟ್ಕೊಳ್ತೀನಿ. ಆ ಟೈಮಿಗೆ ನಿಮ್ಮ ಅಣ್ಣ ತಮ್ಮ ಅವ್ರಿಗೆ ಗೊತ್ತಾಗಲಿಲ್ಲ ಈ ವಿಚಾರ? ಎಲ್ರಿಗೂ ಗೊತ್ತಿತ್ತು. ಜೀವನ ಬೇಡ ಅನ್ನಿಸ್ಬಿಡ್ತಾವ, ಇಷ್ಟೇನ ನನ್ನ ಜೀವನ, ಯಾಕಪ್ಪ ರೋಡಲ್ಲಿ ಬಿಟ್ಟೋದೆ ನನ್ನನ್ನ ಅಂತ ಅನ್ನಿಸ್ತವಾಗ. ಅವತ್ತಮ್ಮ ಸ್ವಲ್ಪ ದಿವಸ ನನ್ನ ಮಗನ ಇಟ್ಕೊಳ್ತಾರೆ. ಆಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ.
ನಮ್ಮ ಅಕ್ಕನ ಮನೇಲಿ ಇರ್ತೀನಿ, ಸ್ವಲ್ಪ ದಿವಸ ಅಣ್ಣನ ಮನೇಲಿ ಇರ್ತೀನಿ, ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ ಸ್ವಲ್ಪ ದಿವಸ. ಅದಾದ್ಮೇಲೆ ರಾಜಾಜಿನಗರದಲ್ಲಿ ಅನನ್ಯ ಹಾಸ್ಪಿಟ್ಲ್ ಇದೆ, ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಎಲ್ ವೆಂಕಟೇಶ್ ಅಂತ ದೂರದರ್ಶನ್ ಅವರೊಬ್ರು ಪರಿಚಯ ಆಗ್ತಾರೆ. ಅವ್ರ ಪರಿಚಯ ಆದಮೇಲೆ ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅಂತ ಡೈರೆಕ್ಟ್ರು, ಸೀರಿಯಲ್ ಡೈರೆಕ್ಟ್ರ್ ಅವರು, ಅವರಿಗೆ ಪರಿಚಯ ಮಾಡಿಕೊಡ್ತಾರೆ. ಭಗೀರಥ ಅಂತ ಒಂದು ಸೀರಿಯಲ್ ನಡೀತಿರುತ್ತೆ, ಅದ್ರಲ್ಲೊಂದು ಚಿಕ್ಕ ಪಾತ್ರ ಕೊಡ್ತಾರೆ. ಅಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ನೀವು ಸೀರಿಯಲ್ ಮತ್ತು ಸಿನಿಮಾ. ಇವಾಗ ಏನಾದ್ರು ಟಚ್ ಇದಾರ ಅವರು ಗಂಡನ ಮನೆಯವರು, ಅತ್ತೆ ಮಾವ ಎಲ್ಲರೂ ಇದ್ರು. ಆಮೇಲೆ ಯಾವಾಗ ನಾನು ಈ ವಿಷಯ ಹೇಳಿದ್ನೋ ಇತ್ತೀಚೆಗೆ ಅವ್ರಿಗೇನು ಅನ್ನಿಸ್ತೋ, ನನಗನ್ಸಿದ್ದು ನಾನು ಹೇಳ್ಕೊಂಡೆ, ಅವ್ರಿಗೇನು ಅನ್ನಿಸ್ತೋ ಸುಮ್ಮನಾದ್ರು. ನಾನು ಮಾತಾಡಲ್ಲ, ಅವರು ಮಾತಾಡಲ್ಲ. ಯಾವ ಹೆಣ್ಮಕ್ಳಿಗೂ ಬೇಡ ನರಕ, ಆ ಸಂಕಟ. ದುಡ್ಡಿಲ್ಲ, ಕಾಸಿಲ್ಲ, ಮಲ್ಲೇಶ್ವರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೊಟ್ಟೆ ಹಸು, ಕಿತ್ಕೊಂಡು ತಿನ್ಬೇಕು ಅನ್ನ. ಯಾರಾದರೂ ತಿಂತಾ ಇದ್ರೆ ಆ ಅನ್ನನ ಕಿತ್ಕೊಂಡು ತಿನ್ಬೇಕು ಅನ್ಸೋದು. ಉಟ್ಕೊಳಕ್ ಬಟ್ಟೆ ಇಲ್ಲ, ಊಟ ಇಲ್ಲ. ಎಷ್ಟೋ ದಿನ KC ಜನರಲ್ ಮಲಗಿದ್ದೀನಿ. ಬೆಂಗಳೂರಿಗೆ ಬಂದಾಗ ಅಲ್ಲಿಂದ ಅಕ್ಕನ ಮನೇಲಿ ಇತ್ತು ಜಾಗ. ಅನನ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರಾದರೂ ಒಂದು ಪೇಷಂಟ್ ಬಂದ್ರೆ ಅವ್ರ ಜೊತೆಗೆ ಒಂದಿನ ಕಳೆದು ಬಿಡೋದು. ತುಂಬ ಮಲಗಿದ್ದೀನಿ, ತುಂಬ ಕಷ್ಟದ ದಿನಗಳನ್ನ ತುಂಬ ಪಟ್ಟಿದ್ದೀನಿ. ನಡ್ಕೊಂಡು ಹೋಗ್ತಿದ್ದೆ, ಊಟ ಇಲ್ಲ, ದುಡ್ಡಿಲ್ಲ, ಗಾಡಿಗೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಒಂದು ಇನ್ಸಿಡೆಂಟೇ ಇದಕ್ಕೆ ಕಾರಣ ನಂಗೆ ಈ ಅನಾಥಾಶ್ರಮ ನಡೆಸೋದಕ್ಕೆ. ಈಗ ನೀವು ಹೇಳಿದ್ರಿ ಎಲ್ಲಾದ್ರೂ ಊಟ ಸಿಗ್ತಾ ಇದ್ರೆ ಅದನ್ನ ತಿಂದ್ಬಿಡೋಣ ತಗೊಂಡು ಅಂತ ಅನಿಸ್ತಾ ಇತ್ತು ಅಂತ. ಖಂಡಿತ ಸರ್. ಯಾಕಂದರೆ ಯಾರಾದರೂ ಬಿದ್ದಾಗ ಒಂಚೂರು ಕೈ ಹಿಡ್ಕೊಂಡು ಎಪ್ಸಿದ್ರೆ ಆ ಹೆಣ್ಣು ಎಲ್ಲೋ ಹೋಗ್ತಾಳೆ, ಜೀವನ ಮಾಡ್ಕೊಳ್ತಾಳೆ. ಅವಳು ಯಾರ ಅವಶ್ಯಕತೆನೂ ಇರಲ್ಲ. ಊಟನೋ ಬಟ್ಟೆ ಕೊಡಬೇಡಿ, ನಾವಿದ್ದೀವಿ ಅಂದ್ರೆ ಅವಳೆಲ್ಲೋ ಬದುಕುತ್ತಾಳೆ. ಬಿಟ್ಟಾಗ ಅವಳ ಜೀವನ ಅವಳು ಮಾಡಲೇಬೇಕಾಗತ್ತೆ. ಅವಾಗ ಅವಳು ಕೆಟ್ಟವಳಾಗ್ತಾಳೆ, ಎಲ್ಲ ಥರನೂ ಹಾಕ್ಬಿಡ್ತಾಳೆ. ಹೆಂಗಾಗ್ತಾಳೆ? ನೀವು ಕೈ ಹಿಡ್ದಿದ್ರೆ ಬಟ್ ಯಾರಿಗೂ ಬೇಡ ಆ ಕಷ್ಟ. ನನ್ಗೆ ಇನ್ನೊಂದು ಕ್ವಶನ್, ನೀವು ಬೆಂಗಳೂರಿಗೆ ಬರ್ತಾ 200 ರೂಪೀಸ್ ಏನೋ ತಗೊಂಡು ಬೆಂಗಳೂರಿಗೆ ಬಂದವರು ಅಂತ, ಫಸ್ಟ್ ಪಾತ್ರ ಮಾಡಿದಾಗ ನಿಮ್ಮ ಸಂಭಾವನೆ ಅಂತ ಎಷ್ಟು ಕೊಡ್ತಾ ಇದ್ರು, ಅಥವಾ ಹೈಯೆಸ್ಟ್ ಸಂಭಾವನೆ ಅಂತ ತಗೊಂಡಿದ್ದು ಯಾವುದು? ಆ ಸ್ಟ್ರಗ್ಲಿಂಗ್ ಡೇಸ್ನ ರೀಕಾಲ್ ಮಾಡ್ಕೊಳ್ತಾರೆ. ನಾನು ಫಸ್ಟು ದೂರದರ್ಶನಲ್ಲಿ 250 ರೂಪಾಯಿ, ಭಗೀರಥ ಸೀರಿಯಲ್ 250 ರೂಪಾಯಿ ಕೊಟ್ಬಿಟ್ಟು ಕತ್ರಗುಪ್ಪೆ ಮನೆ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಊಟ ಮಾಡಿಕೊಂಡು ಒಂದೇ ಒಂದು ಪಾತ್ರ ಕೊಟ್ಟರು, ಮಾಡಿಬಿಟ್ಟು ಬಂದೆ. ಅದಾದಮೇಲೆ ಅದು ಮಾರನೇ ದಿನವೇ ಟಿ ವಿಲಿ ಬಂತು. ಆ ಟಿ ವಿಲಿ ಬರ್ತಿದ್ದಂಗೆ ಒಂದಷ್ಟು ಊರಲ್ಲೆಲ್ಲ ನೋಡಿದ್ರು. ಆಗೆಲ್ಲ ದೂರದರ್ಶನ್ ಒಂದೇ ಇದ್ದಿದ್ದು. ಅವಾಗ ನೋಡಿದ್ರು. ಆಮೇಲೆ ಭಗೀರಥ, ಕುಸುಮಾಂಜಲಿ, ಕದನ, ರಂಗೋಲಿ ಒಂದಷ್ಟು ಸೀರಿಯಲ್ಗಳು ಮಾಡಿದೆ. ಅವಾಗ ಅಷ್ಟು ಊರಲ್ಲೆಲ್ಲ ಅಯ್ಯೋ ಇದು ನೋಡಿದೆ. ಅವಾಗ ನನ್ನ ಹತ್ರ ಯಾವ ಫೋನು ಇರಲಿಲ್ಲ. ಚಿಕ್ಕಮಂಗ್ಳೂರು. ಅವಾಗ ಫೋನ್ ಮಾಡಿದ್ರು, ಓ ಇದು ಇಷ್ಟೊಂದು ಮಟ್ಟಕ್ಕೆ ಹೋಗಿದ್ಯಾ, ಈಗ ನಾನು ಕಾಣಿಸ್ತಾ ಇದ್ದೀನ ಎಲ್ರಿಗೂ ಅನ್ನೋದು ಒಂದು ಮೈಂಡಿಗೆ ಬಂತು ಅವಾಗ ನನಗೆ. ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯ್ತು. ಅವಾಗ ಅವರು ಅತ್ತೆ ಮಾವ ನಿಮ್ ಜೊತೆ ಅತ್ತೆ ಮಾವ ಚೆನ್ನಾಗೇ ಇದ್ರು. ಅತ್ತೆ ಮಾವ ಮಾತಾಡ್ತಾ ಇದ್ರು. ಒಂದು 3-4 ತಿಂಗಳು, 1 ವರ್ಷ ಹೋಗಿರ್ಲಿಲ್ಲ ನಾನು. ಆಮೇಲೆ ಮೊಮ್ಮಗನ್ ಮಾತ್ರ ನಾನು ಯಾವತ್ತೂ ದೂರ ಮಾಡಿರ್ಲಿಲ್ಲ. ನನ್ನ ಮಗನ್ನ ಮನೆ ಕರ್ಕೊಂಡು ಹೋಗ್ತಿದ್ದೆ, ಕಳಿಸ್ತಿದ್ದೆ, ಮಾಡ್ತಿದ್ದೆ. ಅವನ್ನ ಯಾವತ್ತೂ ನಾನು ದೂರ ಮಾಡಿರ್ಲಿಲ್ಲ. ಅವ್ರು ಇರೋವರೆಗೂ, ಅವ್ರು ಹೋದ್ಮೇಲೂ ನಾವು ಹೋಗಿದ್ವಿ, ಇದ್ವಿ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಅವರು ಚೆನ್ನಾಗಿ ನೋಡ್ಕೊಳ್ತಿದ್ರು. ಆಮೇಲೆ ಅವತ್ತಿನ ದಿನ ಪರಿಸ್ಥಿತಿ ಆ ಥರ ಮಾಡಿಸ್ತು. ಸೊ ಅದನ್ನ ಹೇಳ್ಕೊಂಡಾಗ ಅವ್ರು ದೂರ ಆದ್ರು ಅಂತೀರಾ?